ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ವತಿಯಿಂದ ರಾಜ್ಯಾದ್ಯಂತ ಮುಷ್ಕರಕ್ಕೆ ಅನಿರ್ದಿಷ್ಟಾವಧಿಯವರೆಗೆ ಮುಷ್ಕರಕ್ಕೆ ಕರೆ ನೀಡಿದ್ದು, ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಶಾಖೆ ಬಾಗಲಕೋಟೆ ವತಿಯಿಂದ ನಿನ್ನೆ ದಿನ ಎಲ್ಲ ತಾಲೂಕಾ ಕಚೇರಿ ಮುಂದೆ ಮುಷ್ಕರವನ್ನು ಆಯೋಜನೆ ಮಾಡಿ ಇಂದು ಎಲ್ಲ ತಾಲೂಕುಗಳು ಸೇರಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿವರೆಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಉದ್ದೇಶ ಏನು ಅಂತಂದ್ರೆ, ನಮ್ಮ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೆಲವು ಬೇಡಿಕೆಗಳಿದ್ದಾವೆ, ಅದನ್ನ ಸರ್ಕಾರ ಪರಿಗಣಿಸಿ ಇತ್ಯರ್ಥಪಡಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮುಖ್ಯವಾಗಿ ತಾಂತ್ರಿಕೇತರ ಹುದ್ದೆ ಇರತಕ್ಕಂಥ ಗ್ರಾಮಾಡಳಿತಾಧಿಕಾರಿಗಳಿಗೆ ತಾಂತ್ರಿಕ ಕೆಲಸಗಳನ್ನ ಅಧಿಕ ಒತ್ತಡ ಪೂರ್ವಕವಾಗಿ ಹೇರಿ ಮೇಲಾಧಿಕಾರಿಗಳು ಒತ್ತಡ ಹೇರ್ತಾ ಇರೋದ್ರಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಬೇಕು. ಅದೇ ರೀತಿ ಕರ್ತವ್ಯದ ಅವಧಿಯ ನಂತರ ಮತ್ತು ಮುಂಚೆ ಕಚೇರಿಗೆ ಕರೆಯುವ ಮೆಮೋವನ್ನ ಹಾಕ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು. ಅದೇ ರೀತಿ ನಮ್ಮ ಪತಿ ಪತ್ನಿ ವರ್ಗಾವಣೆ ಪ್ರಕರಣದಲ್ಲಿ ಕಾನೂನಿನಲ್ಲಿ ಅವಕಾಶ ಇದ್ರೂ ಸಹ ಸರ್ಕಾರದ ಹಂತದಲ್ಲಿ ಪತಿ ಪತ್ನಿ ವರ್ಗಾವಣೆಯನ್ನ ಮಾಡ್ಲಾಗ್ತಾ ಇಲ್ಲ. ಅವುಗಳನ್ನು ಕೂಡ ಇತ್ಯರ್ಥಪಡಿಸಿ ಪತಿ ಪತ್ನಿ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು. ಅಂತರ್ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಅವರು ತವರು ಜಿಲ್ಲೆಗೋ ಅಥವಾ ತಮ್ಮ ಸಮೀಪದ ಜಿಲ್ಲೆಗೋ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಅದಕ್ಕೆ ಅವಕಾಶವನ್ನ ತೆಗೆದುಹಾಕಿದಾರ. ಈ ಹಿನ್ನೆಲೆ ಒಳಗ ಎಷ್ಟೋ ಜನ ನಮ್ಮ ಮಾಜಿ ಸೈನಿಕರು ಗ್ರಾಮಾಡಳಿತಾಧಿಕಾರಿಗಳದಾರ, ಬಾಣಂತಿಯರದಾರ, ಗರ್ಭಿಣಿಯರದಾರ. ಅವರೆಲ್ಲರೂ ಕೂಡ ತಮ್ಮ ಕುಟುಂಬಗಳಿಂದ ವಂಚಿತರಾಗ್ಯಾರ. ತಂದೆ ತಾಯಿಗಳು ಒಂದ್ ಕಡೆ, ನಾವು ಒಂದ್ ಕಡೆ ಆಗಿ ಕೆಲಸ ನಿರ್ವಹಿಸ್ತಕ್ಕಂಥ ಅಧಿಕ ಒತ್ತಡದ ಜೀವನ ನಮ್ದಾಗೈತಿ. ಹೀಗಾಗಿ ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಅರ್ಜಿಗಳನ್ನ ಸಲ್ಲಿಸುವಂತ ಪ್ರಕರಣಗಳು ಸಹ ಇವತ್ತಿನ ದಿನಮಾನದಲ್ಲಿ ನಡೀತಾ ಇದ್ದೇವೆ. ಅದೇ ರೀತಿ ನಮಗೆ ರಜೆ ದಿನಗಳಲ್ಲಿ ನಮ್ಮ ಸಂಸಾರಗಳಿಗೆ ಕೂಡ, ನಮ್ಮ ಕುಟುಂಬಗಳಿಗೆ ನಾವು ಸಮಯವನ್ನ ನಿಗದಿ ಮಾಡದೇ ಇರೋ ರೀತಿಯಲ್ಲಿ ಅಧಿಕ ಒತ್ತಡವನ್ನ ಹಾಕ್ತಾ ಇದ್ದಾರ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ನಾವು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ನಾಗರಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ನಾವು ಎಲ್ಲ ಸೌಲಭ್ಯಗಳನ್ನ ಮುಟ್ಟಿಸುವಲ್ಲಿ ಕಟಿಬದ್ಧರಾಗಿದ್ದೀವಿ. ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ನಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಕೆಲಸ ಕೇಳಬೇಕು. ಪ್ರತಿಯೊಂದು ಕೆಲಸಕ್ಕೂ ನಿಗದಿತ ಕಾಲಮಿತಿಯನ್ನ